ಇಲ್ಲ ಸ್ವಾಮಿಗಳು ಯಾರ್ಯಾರು ಅದಾರ? ಇಲ್ಲ ಜೈನ ಧರ್ಮದವ್ರು ಇದ್ರೆ ಸರಿ. ವಚನಾನಂದಕ್ಕಿಂತ ಏನೋ ಯಾರು ಒಳ್ಳೆ ಶ್ರೇಷ್ಠರಿದ್ರೆ ಅವ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡ್ತೀನಿ. ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದೈತಿ? ತನ್ನ ಜಾತಿಗೆ ಏನು ಮಾಡ್ಲಾರ್ದವ ಇನ್ನೇನು ಇದ್ರ ಬಗ್ಗೆ ನ್ಯಾಯ ಬಗ್ಗೆ ಮಾತಾಡುವಂತದ್ದು ಸುಮ್ಮನೆ ನಾಟಕ ಎಲ್ಲ. ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಳಿಯಾಗಿ ಹೋಗಿದೆ ಹೆಸರು. ಈಗ ಹಿಂದೂ ಧರ್ಮ ಸನಾತನ ಧರ್ಮ ಮತ್ತೆ ಹೊಸ ನಾಟಕ ಕಂಪನಿ ಅಭಿಸಾರ ನೋಡಿ. ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ ಅವರಿಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿದಸ್ತ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲಾನು ಚಿಂತನೆ ಆದ್ಮೇಲೆ ನ್ಯಾಯಾಲಯಕ್ಕೆ ಕೊಡ್ಲಿ, ರಾಜ್ಯ ಸರ್ಕಾರನೇ ಕೊಡಬಹುದಲ್ಲ. ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಇವ್ರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದೇನು ಅವಶ್ಯಕತೆ ಇಲ್ಲ. ವಿಜೇಂದ್ರ, ನಾ ಏನ್ ಹೇಳ್ತೀನಿ, ರಾಜ್ಯ ಸರ್ಕಾರನೇ ಸಿಬಿಐ ಕೊಡ್ತಿರೋ, ಎನ್ಐಎ ಕೊಡ್ತಿರೋ, ಅಥವಾ ನೀವು SIT ದಿಂದ ಏನ್ ಮಾಡ್ಲಾಕತ್ತೀರ ಅದನ್ನ ಮುಂದುವರಿಸ್ತಿರೋ ಏನು ಸರ್ಕಾರನೇ. ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ. ಆ ಟಾರ್ಗೆಟ್ ಕರೆಕ್ಟ್ ಇದ್ರೆ ಮಾಡ್ಲಿ. ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕನ್ನೋಂಥವ್ರು ಅಲ್ಲ. ಯಾರೇ ಇದ್ರೂ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣದಲ್ಲಿ ನಮ್ದು ಯಾರ್ದೋ ತಕರಾರಿಲ್ಲ, ಯಾವುದೇ ತನಿಖೆ ಆಗಲಿ. ಆದರೆ ಅದನ್ನ ಎಷ್ಟು ದಿವಸ ಅಂತೇಳಿ ಜೀವಂತ ಇಡೋರು, ಅದಕ್ಕೊಂದು ಅಂತ್ಯ ಬೇಕಲ್ಲ. 12-13 ವರ್ಷದಿಂದ ಬರೀ ಇದೇ ಕೇಳ್ತಾ ಇದ್ವಿ ಸೌಜನ್ಯ. ಹೌದು, ಸೌಜನ್ಯ ಇಷ್ಟೆಲ್ಲ ಕೋರ್ಟ್ ಅದ, ನ್ಯಾಯಾಂಗ ವ್ಯವಸ್ಥೆ ಅದ. ಏನ್ ನೀವು NIA ಕೊಡ್ತಿರೋ, FBI ಕೊಡ್ತಿರೋ, ಮೇನ್ ಕೊಡೋದು ಕೊಟ್ಬಿಡಿ. ಮೇಲಿಂದ ಮೇಲೆ ಈ ವಚನಾನಂದ ಸ್ವಾಮಿನ ತಗೊಂಡೋಗ್ಯಾರ ಅಂದ್ರೆ ಅದು ಏನೋ ಇದು ನಮ್ಮ ವಿಜೇಂದ್ರನ ಕಂಪನಿ ಅಂತ ನನಗೆ ಅನಿಸ್ತದೆ.